ನಮ್ಮ ದೇಹ ಯಾವಾಗಲೂ ನೋವು ಪಡದೆ ತುಂಬ ಖುಷಿಯಾಗಿ ಚಟುವಟಿಕೆಯಿಂದ ಇರಬೇಕು ನಮ್ಮ ದೇಹ. ಹೌದಾ? ಹೌದು. ಇದೆಯಾ? ಇಲ್ಲ ಗುರುಗಳೇ. ಈಗ ಇದಕ್ಕೆ ರಿಪೇರಿ ಯಾರು? ದೇವರ ನಾವೇನೆ. ಹಾಗಿದ್ದ ಮೇಲೆ ಸದಾ ಚಟುವಟಿಕೆಯಿಂದ ಇರಬೇಕಾದ್ರೆ, ದೇಹದಲ್ಲಿ ಯಾವುದೇ ಆಯಾಸಗಳು ನೋವಿಲ್ಲದೆ ಇರಬೇಕಾದ್ರೆ ನಾವು ಈ ದೇಹವನ್ನು ನೋಡ್ಕೋಬೇಕಾ ಬೇಡವಾ? ನೋಡ್ಕೋಬೇಕು ಗುರುಗಳೇ. ಹಾಗಿದ್ದ ಮೇಲೆ ಏನು ನೋಡ್ಕೋಬೇಕಿತ್ತು? ಹಾಗಾದರೆ ನಾವು ನೋಡ್ಕೊಂಡಿಲ್ವಾ? ನಮ್ಮ ದೇಹ ಯಾವಾಗಲೂ ಶಾಶ್ವತವಾಗಿ ಆರೋಗ್ಯದಾಯಕವಾಗಿರಬೇಕಾದ್ರೆ ಜೀವಕೋಶಗಳು ಅಂತ ಎಲ್ರಿಗೂ ಗೊತ್ತಿದೆ. ಗೊತ್ತಿದೆ ಗುರುಗಳೇ. ಈ ಜೀವಕೋಶಗಳು ನಮ್ಮ ದೇಹದಲ್ಲಿ ಎಷ್ಟು ಮಟ್ಟಕ್ಕೆ ನಾವು ರಕ್ಷಣೆ ಮಾಡ್ಕೊಂಡಿದ್ದೀವಿ ಅದರ ಮೇಲೆ ನಮಗೆ ಜೀವನ ಪರ್ಯಂತ ಶಾಶ್ವತವಾಗಿರ್ತಕ್ಕಂಥ ಶ್ರೀಮತಿಗೆ ಆಯಸ್ಸು. ನಮ್ಮಪ್ಪ ನಮ್ಮ ತಾತ 100 ವರ್ಷ ಇದ್ರಂತೆ, 105 ವರ್ಷ ಇದ್ರಂತೆ, ನಮ್ಗೆ ಯಾಕೆ 40ಕ್ಕೆ ಹೋಗ್ತಾ ಇದೆ ಅಂತ ಕೇಳ್ತಾರೆ ಅಲ್ವಾ? ಇದನ್ನೇ ಶ್ರೀಮಂತಿಕೆ, ಆಯಸ್ಸಿನಲ್ಲಿ ಶ್ರೀಮಂತಿಕೆ. ಅವ್ರು ಯಾಕೆ ಆಗಿದ್ರು, ಇವ್ರು ಯಾಕೆ ಆಗ್ತಾ ಇಲ್ಲ, ನಾವ್ಯಾಕೆ ಇರೋಕ್ಕಾಗ್ತಾ ಇಲ್ಲ? ಅದಕ್ಕೆ ಒಂದು ಸಣ್ಣ ಉದಾಹರಣೆ, ಇವತ್ತಿನ ಒಂದು ಬೇಸಿಗೆಯ ಕಾಲವನ್ನು ತಗೊಳ್ಳೋಣ. ಏನದು ಬೇಸಿಗೆ ಕಾಲ? ಏನಾಗಿದೆ ತಪ್ಪು? ನಮ್ಮ ದೇಹಕ್ಕೆ ತುಂಬ ಉಷ್ಣಾಂಶ ಅಂತಕ್ಕಂಥದ್ದು ಸಾಕಷ್ಟು ಕೆಲವರು ಜನರಿಗೆ ಅರ್ಥ ಆಗಿದೆ. ಹೌದು. ತುಂಬ ಉಷ್ಣಾಂಶ ಶೀತಕಾಲದಲ್ಲೂ ಕೂಡ ಇರ್ತಕ್ಕಂಥ ವಿಚಾರ ಇದೆ. ಇದು ಯಾಕೆ ಉಷ್ಣಾಂಶ ಅಧಿಕವಾಗಿರ್ತಕ್ಕಂಥ ಲೆಕ್ಕಾಚಾರ ವ್ಯತ್ಯಾಸ ಆಗತ್ತೆ ಅಂದರೆ, ಅಂಥವ್ರನ್ನು ಮದುವೆ ಮಾಡೋಕ್ಕಾಗಲ್ಲ, ಅವರು ಮದುವೆ ಮಾಡ್ಕೊಳ್ಳಲ್ಲ. ದೇಹದಲ್ಲಿ ತಾಪಮಾನ ಅತಿಯಾಗಿದ್ದಾಗ ಅವ್ರು ಯಾವುದನ್ನು ಒಪ್ಕೊಳ್ಳಲ್ಲ. ಯಾಕೆ ಗುರುಗಳೇ? ದೇಹದಲ್ಲಿ ಶಕ್ತಿ ಇರಲ್ವಲ್ಲ. ದೇಹದಲ್ಲಿ ಶಕ್ತಿನೇ ಇರಲ್ಲ, ಏನು ಬೇಕು ಅನ್ಸೋದೇ ಇಲ್ಲ. ಬರೀ ಕಿರಿಕು, ಬರೀ ಜಗಳ, ಬರೀ ಬೇಜಾರು ಮಾಡೋದು, ಅವರು ಬೇಜಾರು ಮಾಡ್ಕೊಳ್ಳೋದು, ಬೇರೆಯವ್ರನ್ನೂ ಬೇಜಾರು ಮಾಡಿಸೋದು. ತುಂಬ ಕೋಪ ಬಂದಾಗ ಬೈತಾರೆ, ಇವ್ರಿಗೇನು ಹಿಡ್ಕೊಂಡೈತಾ, ತಲೆಕೆಟ್ಟೋಗೈತಾ ಏನೋ ಅಂತ ಹೇಳ್ತಾರೆ. ಹೌದಾ? ಏನು ಕೊಡ್ತಾ ಇದು, ಯಾಕೆ ಹಿಂಗೆ ಆಡ್ತೀಯಾ? ಇದು ದೇಹದಲ್ಲಿ ಇರ್ತಕ್ಕಂಥ ಜೀವಕೋಶಗಳ ಪರಿಣಾಮದ ಮೇಲೆ ನಮ್ಮ ದೇಹ ಪೂರ್ಣವಾಗಿ ಕಂಪನವಾಗಿ ಶುರುವಾಗತ್ತೆ. ನಮ್ಮ ಕೈಗೆ ಅದು ಕಂಟ್ರೋಲ್ಗೆ ಸಿಗದೇ ಇರೋ ರೀತಿಯಲ್ಲಿ ತುಂಬ ಕಷ್ಟಕರವಾದ ರೀತಿಯಲ್ಲಿ ಬರುತ್ತೆ. ಹಾಗಿರಬೇಕಾದ್ರೆ ಏನು ತಪ್ಪಾಗ್ತಾ ಇದೆ? ನೀನು ಬೆಳಿಗ್ಗಿಂದ ಸಾಯಂಕಾಲ ತನಕ ಬೇಡಮ್ಮ, 1 ಗಂಟೆ ಸಮಯದಲ್ಲಿ ಖುಷಿಯಾಗಿ ಆರಾಮಾಗಿದ್ದೀನಿ ಇವತ್ತು ಅಂತ ಅಂದ್ಕೊಳ್ಳೋಣ. ಒಂದು ಅರ್ಧ 1 ಗಂಟೆ ಕಳೆದ ತಕ್ಷಣ ಏನೋ ಒಂಥರ ಕುಸ್ತಂಗೆ ಆಗುತ್ತೆ, ಸುಸ್ತಾದಂಗೆ ಆಗುತ್ತೆ, ಏನೋ ಅನ್ಕಲ್ಲಿ ಏನೋ ಆಗ್ತಾರೆ, ಯಾಕೋ ಬೇಜಾರಾಗ್ತಾ ಇದೆ. ಇದಕ್ಕೆ ಕಾರಣ ಬೇಕಲ್ಲ? ಹೌದು. ಅದು ಚಿಕ್ಕ ಮಕ್ಕಳಾಗಿರಲಿ ದೊಡ್ಡವರಾಗಿರಲಿ, ಬೆಳಿಗ್ಗೆ ಚೆನ್ನಾಗಿದ್ದೆ, ಯಾಕೋ ಇವಾಗ ಒಂದು ಸ್ವಲ್ಪ ಸುಸ್ತಾಗತ್ತೆ, ಅಲ್ಲೇ ಕೈಕಾಲು ಬೇಡ ಸೋತ್ಕೊಂಡಂಗೆ ಆಗುತ್ತೆ, ಏನು ಮಾಡೋದು ನಾವು ಅಂತ ಕೂತ್ಕೊಂಡ್ಬಿಡ್ತಾರೆ, ಇಲ್ಲ ಮಲ್ಕೊಂಡ್ಬಿಡ್ತಾರೆ. ಹೌದಾ? ಇದನ್ನು ಸತ್ಯವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರತಕ್ಕಂತಹ ವಿಚಾರವನ್ನು ತಿಳ್ಕೊಂಡಾಗ ಮಾತ್ರ ನಾವು ಸದಾ ಶ್ರೀಮಂತಿಕೆಯಿಂದ ಇರಬಹುದು. ಈ ಹಣದಲ್ಲಿ ತುಂಬ ಶ್ರೀಮಂತಿಕೆಯಿಂದ ಇರಬೇಕು ಅಂತಕ್ಕಂಥದ್ದು ಎಲ್ಲರ ಬಯಕೆ ಜಾಸ್ತಿ ಇರುತ್ತೆ. ಆ ಹಣದಲ್ಲಿ ಶ್ರೀಮಂತಿಕೆ ಯಾಕಿಲ್ಲ ಅನ್ನೋದಕ್ಕೊಂದು ಇದ್ರ ಪಕ್ಕದಲ್ಲಿ ಹೇಳ್ಬಿಡ್ತೀನಿ. ಇದಕ್ಕೆ ಫಲವತ್ತಾದ ಭೂಮಿ ಯಾರಲ್ಲಿ ಇತ್ತೋ ಹಿಂದೆ, ಈಗಲೂ ಇದೆಯೋ, ಅವರು ಯಾವಾಗಲೂ ಅಗರ್ಭ ಶ್ರೀಮಂತಕರಾಗೇ ಇರ್ತಾರೆ. ಯಾವುದದು ಅಂದರೆ, ಯಾವ ಮನೆಯಲ್ಲಿ ಹಸುವಿನ ಕೊಟ್ಟಿಗೆ ಇರುತ್ತೋ ಆ ಮನೆ ಸದಾ ಶ್ರೀಮಂತಿಕೆ. ಈಗ ಎಲ್ಲಿದೆ ಕೊಟ್ಟಿಗೆ? ಇಲ್ಲ ಗುರುಗಳೇ. ನಾವು ವಾಸ ಮಾಡೋಕ್ಕೆ ಸೈಟ್ ಇಲ್ಲ, ಹಸು ಕಟ್ಕೊಳ್ಳೋದು ಏನು ಮಾಡೋದು ಅಂತ ಅನ್ಕೋತಾ ಇದ್ದೀವಿ. ಆದರೆ ಶ್ರೀಮಂತಿಗೆ ಮಾತ್ರ ಕೇಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಎಲ್ಲಿ ಹಸು ಇರುತ್ತೋ ಅಲ್ಲಿ ಫಲವತ್ತಾದ ಭೂಮಿ ಇರುತ್ತೆ. ಅದು ಶ್ರೀಮನ್ನಾರಾಯಣನ ಕ್ಷೇತ್ರವಾಗುತ್ತಂತೆ. ಯಾರ ಮನೆಯಲ್ಲಿ ಹಸು ಕಟ್ಟತಕ್ಕಂತಹ ಒಂದು ಸ್ಥಿತಿ ಇರುತ್ತೋ ಅದು ಶ್ರೀಮನ್ನಾರಾಯಣ ಅಲ್ಲೇ ಸ್ಥಾಪನೆ ಆಗ್ತಾರೆ ಅಂತಕ್ಕಂಥ ವಿಚಾರ ಇರುತ್ತೆ. ಲಕ್ಷ ಕೋಟಿ ಜಪವನ್ನು ಮಾಡಿ ಬ್ರಾಹ್ಮಣರನ್ನ ಕರೆಸಿ ಕೋಟಿ ಜಪ ಮಾಡೋದು ಒಂದೇ, ಒಂದು ಸಲ ಹಸು ಗೋಮೂತ್ರವನ್ನು ಹಾಕುವುದು ಒಂದೇ. ಅಂತಹ ಶಕ್ತಿದಾಯಕವಾಗಿರ್ತಕ್ಕಂಥ ಹಸುವಿನ ಕೊಟ್ಟಿಗೆಯನ್ನು ಬಿಟ್ಟು ನಾವು ಕೆಟ್ಟೋ ಅಂತ ತಿಳ್ಕೊಂಡ್ರೆ ಒಳ್ಳೆಯದು. ಈಗ ಕೊಟ್ಟಿಗೆ ಮಾಡಿ ಅಂತ ನಾನು ಹೇಳ್ತಿಲ್ಲ, ಆದರೆ ಆ ಕೊಟ್ಟಿಗೆ ಮಾಡದೇ ಇದ್ರೂ ಪರವಾಗಿಲ್ಲ, ಹಸು ಥರ ಮನೆನಾರು ಕಟ್ಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವ ಥರ? ಹಸು ಥರ ಮನೆನಾದರೂ ಕಟ್ಟಿ. ಹಸು ಕಟ್ಟಕ್ಕೆ ಕೊಟ್ಟಿಗೆ ಇಲ್ಲ, ಓಕೆ, ಜಾಗ ಇಲ್ಲ. ಹಾಗಾದ್ರೆ ಏನು ಮಾಡಬೇಕು? ಅದಕ್ಕೆ ಪರಿಹಾರ ಅಥವಾ ವಿಚಾರ ಅಂದರೆ, ಹಸುವಿನ ರೀತಿಯಲ್ಲಿರೋ ಮನೆ ಕಟ್ಟಿ ಸಾಕು, ಸದಾ ಶ್ರೀಮಂತಿಗೆ ಇರುತ್ತೆ.